ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 4ನೇ ತರಗತಿ ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಪರಿಷತ್ 2024 ಭಾಗ 1 ಪುಸ್ತಕ ಇದು. ಈ ಒಂದು ಭಾಗ 1 ಪುಸ್ತಕದಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂತ ನೋಡಿದ್ರೆ ಇಲ್ಲಿ ಪಾಠ 1 ಯಾವ್ದು ಪಾಠ 1 ನೋಡ್ತಾ ಹೋಗೋಣವಾ? ಇಲ್ಲಿ ನೋಡಿ ಮಕ್ಕಳೇ, ಎಸ್ ಇಲ್ಲಿ ನೋಡಿ, ಇಲ್ಲಿ ಪಾಠ 1 ಕನ್ನಡಮ್ಮನ ಹರಕೆ ಪದ್ಯ ಇದೆ. ಈ ಪದ್ಯವನ್ನು ಯಾವ ರೀತಿ ಹಾಡಬೇಕು ಅಂತಕ್ಕಂಥದ್ದು ಆಲ್ರೆಡಿ ನಾನು ಅನಿಮೇಟೆಡ್ ವಿಡಿಯೋ ನಾನು ಮಾಡಿದ್ದೇನೆ. ಓಕೆನಾ? ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋಕೆ ಆ ಎಲ್ಲ ವಿಡಿಯೋ ನೋಡ್ಬೋದು. ಹಾಗಾದ್ರೆ ಈಗೇನ್ ತಿಳಿತಾ ಹೋಗೋಣ ಅಂದ್ರೆ, ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಅಭ್ಯಾಸ ಚಟುವಟಿಕೆ ಏನಿದೆ ಅವನ್ನೆಲ್ಲವನ್ನು ನಾನು ನಿಮಗೆ ಅರ್ಥವತ್ತಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ಯಾವ ರೀತಿ ಬರೆಯೋಕೆ ಅದನ್ನು ನಾನು ತಿಳಿಸ್ತಾ ಹೋಗ್ತೇನೆ. ರೈಟ್? ಹಾಗಾದ್ರೆ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ತಿಳಿತಾ ಹೋಗೋಣವಾ? ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಮೊದಲು ನಾವು ಪದಗಳ ಅರ್ಥ ತಿಳಿತಾ ಹೋಗೋಣ. ಓಕೆನಾ? ಕಾಪಾಡು, ಕಾಪಾಡು ಅಂತಂದ್ರೆ ರಕ್ಷಿಸು, ಪೋಷಿಸು ಅಂತಕ್ಕಂಥ ಅರ್ಥ ಕೊಡುತ್ತೆ. ದುಡಿ ಅಂದ್ರೆ ಕೆಲಸ ಮಾಡು, ಶ್ರಮ ಪಡು ಅಂತಕ್ಕಂಥ ಅರ್ಥ ಕೊಡುತ್ತೆ. ಬೇಡು, ಬೇಡು ಅಂತಂದ್ರೆ ಕೇಳು, ಯಾಚಿಸು ಅಂತಕ್ಕಂಥ ಅರ್ಥ ಕೊಡುತ್ತೆ. ಮಡಿ ಅಂದ್ರೆ ಸಾವು, ಮರಣ ಹೊಂದು ಅಂತಕ್ಕಂಥ ಅರ್ಥ ಕೊಡುತ್ತೆ. ಶ್ರೇಯಸ್ಸು ಅಂದ್ರಿನ ಏಳಿಗೆ, ಅಭಿವೃದ್ಧಿ ಅಂತಕ್ಕಂಥ ಅರ್ಥ ಕೊಡುತ್ತೆ. ಹೋರಾಡು ಅಂದ್ರಿನ ಸೆಣಸು ಮತ್ತೆ ಹೋರಾಟ ಮಾಡು ಅಂತಕ್ಕಂಥ ಅರ್ಥ ಕೊಡುತ್ತೆ. ಅಪ್ಪುಗೆ ಅಂದ್ರೆ ಆಲಿಂಗನ ಅಂತ ಅರ್ಥ ಕೊಡುತ್ತೆ. ಕಲಿ ಅಂದ್ರೆ ವೀರ, ಶೂರ ಅಂತಕ್ಕಂಥ ಅರ್ಥ ಕೊಡುತ್ತೆ. ಸವಿ ಅಂದ್ರೆ ರುಚಿ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆ ಮಕ್ಕಳೇ, ಪದಗಳ ಅರ್ಥ ಆಯ್ತಲ್ವಾ? ಈಗ ನೋಡ್ತೋಣ, ಟಿಪ್ಪಣಿ ನೋಡ್ತೋಣ. ಟಿಪ್ಪಣಿಯಲ್ಲಿ ನೋಡಿ, ಇಹಪರ ಅಂದ್ರೆ ಲೌಕಿಕ ಅಲೌಕಿಕ ಬದುಕು ಅಂತಕ್ಕಂಥದ್ದು. ಈ ಲೋಕ ಪರಲೋಕ ಅಂತಕ್ಕಂಥದ್ದು. ಜೋಗುಳ ಅಂದ್ರೆ ಮಕ್ಕಳನ್ನು ಮಲಗಿಸುವಾಗ ಹಾಡುವ ಪದ ಅಥವಾ ಲಾಲಿ ಹಾಡು ಅಂತ ಕರಿತೀವಿ. ನೀವು ಮನೆಯಲ್ಲಿ ಕೇಳಿರ್ತೀರ, ತೊಟ್ಟಿಲನ್ನು ತೂಗ್ತಾ ಹೇಳ್ತಾ ಹೋಗ್ತಾರೆ. ತಾಯಿ ನುಡಿ ಅಂದ್ರೆ ತಾಯಿ ಮಾತು, ಮಾತೃಭಾಷೆ, ಮನೆ ಮಾತು ಅಂದ್ರೆ ತಾಯಿ ಮಾತನಾಡ್ತಕ್ಕಂಥ ಭಾಷೆ, ನಾವು ಮಾತನಾಡ್ತಕ್ಕಂಥ ಭಾಷೆಗೆ ನಾವು ತಾಯಿ ನುಡಿ ಅಂತ ಕರಿತೇವೆ. ಅದಾದ ನಂತರ ದಮ್ಮಯ್ಯ ಅಂದ್ರಿಗಿನ ದೀನತೆಯಿಂದ ಬೇಡುವುದು ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ ಮಕ್ಕಳೇ? ರೈಟ್. ಅದಾದ ನಂತರ ಅಭ್ಯಾಸ ಇದೆ. ಅಭ್ಯಾಸದಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದೊಂದು ತಿಳಿಸ್ತಾ ಹೋಗ್ಲಾ? ಎಸ್, ಅಭ್ಯಾಸ ಅಂತಿದೆ. ನೀವು ಏನ್ ಮಾಡ್ತೀರಾ, ನಾನು ಪೆನ್ನಲ್ಲಿ ಬರಿತಾ ಹೋಗಿದ್ದೀನಿ. ನಿಮ್ಮ ಮೇಷ್ಟ್ರು ಅಥವಾ ಟೀಚರ್ ಏನ್ ಹೇಳ್ತಾರೆ, ಪೆನ್ಸಿಲ್ ಬರಿ ಅಂದ್ರೆ ಪೆನ್ಸಿಲ್ ಬರಿ, ಪೆನ್ನಿಲ್ಲೇ ಬರಿ ಅಂದ್ರೆ ಪೆನ್ನಿಲ್ಲೇ ಬರಿತಾರೆ. ನಿಮ್ಮ ಟೀಚರ್ ನೀವು ಕೇಳ್ತಾ ಹೋಗಿ ಮಕ್ಕಳೇ. ಓಕೆ ರೈಟ್. ಇಲ್ಲಿ ನೋಡಿ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತಿದೆ. ಓಕೆನಾ? ಮೊದಲನೇ ಪ್ರಶ್ನೆ, ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಅಂತ ಕೇಳಿದರೆ. ಓಕೆನಾ? ಇಲ್ಲಿ ಉತ್ತರ ಉ ಅಂತ ಬರೀರಿ. ಓಕೆ, ಕನ್ನಡದ ಕಂದ ಸೇಮ್ ಇದರಂಗೆ ಬರ್ರಿ. ಓಕೆ, ಕನ್ನಡಕ್ಕಾಗಿ ಇಷ್ಟು ನೆನಪಿಡ್ತಾ ಹೋಗಿ. ಕನ್ನಡಕ್ಕಾಗಿ ಇದೇ ಸೇಮ್ ಬರಿತಾ ಹೋಗಿ, ಹೋರಾಡಬೇಕು ಅಂತಕ್ಕಂಥದ್ದು. ಓಕೆ, ಅದಾನಂತರ ಎರಡನೇದು, ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಅಂತ ಕೇಳಿದರೆ. ಓಕೆನಾ? ಇಲ್ಲಿ ಉತ್ತರ ಉ ಅಂತ ಬರೀರಿ. ಸೇಮ್ ಇದೇ ರೀತಿಯ ಬರಿತೀವಿ. ಪ್ರಶ್ನೆ ಯಾವ ರೀತಿ ಅದೇ ರೀತಿ ಬರಿತಾ ಹೋಗಿ. ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು, ಇದು ಬರಿತಾ ಹೋಗಿ. ಮರೆತಂತೆ ಸೇಮ್ ಇಲ್ಲಿ ಇದೆ, ಇದು ನೆನ್ಪಿಡ್ತಾ ಹೋಗಿ. ಓಕೆ, ಅದ ನಂತರ ಮಕ್ಕಳೇ ಇಲ್ಲಿ ನೋಡಿ, ಮುಂದೆ ನಾನು ತಿಳಿಸ್ತಾ ಹೋಗ್ತೇನೆ ನಿಮಗೆ. ಓಕೆ, ಮೂರನೇದು, ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಅಂತ ಕೇಳಿದೆ. ಓಕೆ, ಉತ್ತರ ನೋಡಿ, ಕನ್ನಡದ ಕಂದ ಸೇಮ್ ಇದೇ ರೀತಿಯಾಗಿ. ಕನ್ನಡದ ಕಂದ ಕನ್ನಡಮ್ಮನ ಹರಕೆ. ಓಕೆನಾ? ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಅಂತಕ್ಕಂಥ ಬರೆದು ಫುಲ್ ಸ್ಟಾಪ್ ಹಾಕಿ ಕೊನೆಗೆ. ಓಕೆ, ಅದ ಅಂತ ನಾಲ್ಕನೇ ಪ್ರಶ್ನೆ, ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂತ ಕೇಳಿದೆ. ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಎದೆ ಹಾಲಿಗೆ ಹಾಗೂ ಅವಳ ಅಪ್ಪುಗೆಯಿಂದ ಉಂಟಾದ ಆನಂದಕ್ಕೆ ಹೋಲಿಸಲಾಗಿದೆ ಅಂತಕ್ಕಂಥ ಉತ್ತರ ಆಗಿರುತ್ತೆ. ಓಕೆನಾ ಮಕ್ಕಳೇ? ಎಸ್, ಮುಂದೆ ನೋಡ್ತೋಣ. ಓಕೆ, ಇಲ್ಲಿ ನೋಡಿ, ಆ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಅಂತಿದೆ. ಓಕೆನಾ? ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ, ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಸರಿಯಾದ ಪದವನ್ನು ನಾವು ಬರೀಬೇಕಾಗುತ್ತೆ. ಪದ್ಯ ನೀವು ಚೆನ್ನಾಗಿ ಕಲ್ತ್ಕೊಂಡಾಗ ಚಕ ಚಕ ಉತ್ತರ ಹೇಳ್ತಾ ಹೋಗ್ತೀರಾ. ಓಕೆನಾ? ಮೊದಲನೇದು, ಕನ್ನಡಕ್ಕೆ ಹೋರಾಡು. ಕನ್ನಡದ ಎಸ್, ಇದು ಕಂದ ಅಂತಕ್ಕಂಥದ್ದು ಇಲ್ಲಿ ಬರೀತಾ ಹೋಗ್ಬೇಕಾಗುತ್ತೆ. ಓಕೆ, ಅಂತ ಎರಡನೇದು, ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ಅಂತಕ್ಕಂಥದ್ದು. ಮರೆತೆಯಾದರೆ ಅಯ್ಯೋ ಅಯ್ಯೋ ಅಂತಕ್ಕಂಥದ್ದು. ಮರೆತಂತೆ ನನ್ನ ಅಂತಕ್ಕಂಥದ್ದಾಗುತ್ತೆ. ಓಕೆ, ಅದಾದ ನಂತರ ಮೂರನೇದು, ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯಿಗೆ ಏನು ಅಂದ್ರಿಗಿನ ಸವಿ ಜೇನು, ಅದು ಬರಿತಾ ಹೋಗಿ. ಸವಿ ಜೇನು ಅಂತಕ್ಕಂಥದ್ದು. ಓಕೆ, ಆ ನಂತರ ನಾಲ್ಕನೇದು,
ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ, ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ, ಇಲ್ಲಿ ಕಲಿಯಾಗಿ ಅಂತಕ್ಕಂಥದ್ದು, ಕಲಿಯಾಗಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಓಕೆನಾ, ರೈಟ್. ಇದಾದ ನಂತರ ಇಲ್ಲಿ ಇ ಅಂತ ಕೊಟ್ಟಿದ್ದಾರೆ. ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು ಮಕ್ಕಳೇ. ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲನ್ನು ಬರೆಯಿರಿ ಅಂತಿದೆ. ಓಕೆನಾ, ಪದ್ಯ ಚೆನ್ನಾಗಿ ಕಲ್ತ್ರೆ ನಿಮ್ಗೆ ಈಸಿ ಆಗುತ್ತೆ. ದಮ್ಮಯ್ಯ ಕಂದಯ್ಯ ಅಂತ ಕೊಟ್ಟಿದ್ದಾರೆ, 2 ಡ್ಯಾಶ್ ಕೊಟ್ಟಿದ್ದಾರೆ. ಮರೆಯದಿರು ಚಿನ್ನ ಅಂತಕ್ಕಂತ ಕೊಟ್ಟಿದ್ದಾರೆ. ಇದನ್ನ ನಾವು ಫಿಲ್ಅಪ್ ಮಾಡ್ತಾ ಹೋಗ್ಬೇಕು, ತುಂಬಿಸ್ತಾ ಹೋಗ್ಬೇಕು. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಅಂತಕ್ಕಂಥದ್ದು. ಅದಾದ ನಂತರ ಕೊಟ್ಟಿದ್ದಾರೆ, ಇದೇ ರೀತಿ ಫಿಲ್ಅಪ್ ಮಾಡ್ತಾ ಹೋಗಿ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೇವೆ. ಓಕೆನಾ, ಇಲ್ಲಿ ಮುಂದೆ ಏನು ಕೊಟ್ಟಿದ್ದಾರೆ, ಮುಂದಿನ ಪೇಜಲ್ಲಿ ನೋಡ್ತಾವಲ್ವಾ, ಇಲ್ಲಿ ಭಾಷಾ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ. ಆ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ ಅಂತ ಕೇಳಿದರೆ, ಮಾದರಿ ದಮ್ಮಯ್ಯ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಂದಯ್ಯ ಅಂತೇಳಿ ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಪ್ರಾಸ ಅಂದ್ರೆ ಕೊನೆಗೆ ಸೇಮ್ ಆಗಿತ್ತು ಉಚ್ಚಾರ. ದಮ್ಮಯ್ಯ ಕಂದಯ್ಯ ನೋಡಿ, ಯ ಅಂತಕ್ಕಂಥದ್ದು ಕೊನೆಗೆ ಸೇಮ್ ಆಗಿ ಬರುತ್ತೆ. ಆ ರೀತಿಯಾಗಿ ನೀವು ಬರಿತಾ ಹೋಗ್ಬೇಕಾಗುತ್ತೆ. ಓಕೆ ಓಕೆ. ಹೋರಾಡು ಅಂದ್ರಿಗಿನ ಕಾಪಾಡು ಡು ನೋಡಿ ಪ್ರಾಸಪದ. ಬಾಯಿಗೆ ಮೇಗೆ ಸೇಮ್ ಅದೇ ಉಚ್ಚಾರ ಬರ್ತದೆ. ಬಾಯಿಗೆ ಏಳ್ಗೆ, ಓಕೆ, ಚಿನ್ನ ರನ್ನ, ಈ ರೀತಿಯಾಗಿ ಪ್ರಾಸ ಬರುತ್ತಾ ಹೋಗುತ್ತೆ. ಓಕೆ, ಮುಂದಿನ ನೋಡ್ತವಲ್ವಾ. ಅದ ನಂತರ ಇಲ್ಲಿ ಆ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಕೊಟ್ಟಿರುವ ಪದಗಳಲ್ಲಿ ಬರೆಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆನಾ, ಇಲ್ಲಿ ನೋಡಿ ಉಚ್ಚಾರ ನಾವು ಚೆನ್ನಾಗಿ ಬರೆಯೋಕೆ ಯಾವುದು ಕರೆಕ್ಟ್ ಆಗಿ ಬರೆಯೋದು ವಿಧಾನ ಅಂತ ತಿಳಿಬೇಕಾಗುತ್ತೆ. ಇಲ್ಲಿ ಓರಾಡು ಅಂತ ಕೊಟ್ಟಿದ್ರೆ, ಹೋರಾಡು ಅಂತ ಕೊಟ್ಟಿದ್ದಾರೆ. ಯಾವ್ದು ಕರೆಕ್ಟ್ ಅಂದ್ರೆ ಇದು ಕರೆಕ್ಟ್ ಆಗಿತ್ತು, ಇದನ್ನ ಅಲ್ಲಿ ಬರಿತಾ ಹೋಗಿದ್ದೀನಿ. ಹರಕೆ ಅರಕೆ, ಹರಕೆ ಅನ್ನೋದು ಸರಿಯಾದದ್ದು, ಇಲ್ಲಿ ಬರಿತಾ ಹೋಗಿದ್ದೀನಿ. ಬರಹ ರೂಪ ಇದು. ಆನಂದ ಹಾನಂದ ಅಂತ ಆಗುತ್ತೆ, ಇದು ಆನಂದ ಅಂತ ಕರಿತೇವೆ, ಇದನ್ನು ಬರಿತಾ ಹೋಗಿದ್ದೇನೆ. ಅಯ್ಯೋ ಅಂತೀವ ಅಥವಾ ಅಯ್ಯೋ ಅಂತ ಹೇಳ್ತೀವ, ಅಯ್ಯೋ ಅಂತ ಹೇಳ್ತೀವಿ, ಅದನ್ನ ಇಲ್ಲಿ ಬರಿತೇನೆ. ಓಕೆ, ಆ ಅಂತ ಹಾಲು 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 ಅಂತ ಹೇಳ್ತೀವಿ, ಆದ ಕಾರಣ ಇದನ್ನ ಇಲ್ಲಿ ಸರಿಯಾಗಿ ಬಲಿ ಬರತಕ್ಕಂಥದ್ದು. ಓಕೆ, ಅಪ್ಪುಗೆ ಹಪ್ಪುಗೆ ಅಂತ ಇದೆ, ಇಲ್ಲಿ ಸರಿಯಾದ ಅಪ್ಪುಗೆ ಅಂತಕ್ಕಂಥದ್ದು ಬರೋ ರೂಪ ಇಲ್ಲಿ ಕರೆಕ್ಟ್ ಆಗಿ ಬರಿತಾ ಹೋಗಿದ್ದೀನಿ. ಓಕೆ, ನೀವು ರೀತಿಯಾಗಿ ಬರಿತಾ ಹೋಗಿ. ಅದಾದ ನಂತರ ಕೊಟ್ಟಿದ್ದಾರೆ ಮಕ್ಕಳು, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಕೊಟ್ಟಿರುವ ಅಕ್ಷರಗಳನ್ನು ಗಮನಿಸಿ. ಇಲ್ಲಿ ಅಕ್ಷರಗಳನ್ನು ಗಮನಿಸ್ತಾ ಹೋಗಿವು. ಇಲ್ಲೇನೆ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ. ಇಲ್ಲಿ ಒತ್ತಕ್ಷರ ನಿಮಗೆ ಚೆನ್ನಾಗಿ ಬಂತಂದ್ರೆ ನಿಮಗೆ ಗೊತ್ತಾಗ್ತದೆ ಮಕ್ಕಳೇ. ಓಕೆನಾ, ಇಲ್ಲಿ ನೋಡಿ, ಸಜಾತಿ ಅಂದ್ರೆಗಿನ ಅದೇ ಜಾತಿಯ ಒತ್ತಕ್ಷರ. 4 ನಾವತ್ ಹೆಂಗೆ ಅಂದ್ರೆ ಇದು 4 ನಾವತ್ ಇದೈತೆ, ಸೇಮ್ ಇದೆ, 4 ನಾವತ್ತು ಕರೆಕ್ಟ್ ಆಗಿದೆ. ಆದ ಕಾರಣ ಅದನ್ನೇನ್ ಮಾಡ್ಬೇಕಪ್ಪ ಅಂದ್ರಿಗಿನ ವೃತ್ತದಲ್ಲಿ ಬರಿಬೇಕು. ಓಕೆ, ವಿಜಾತಿ ಅಂದ್ರೆ ಏನು, ಇಲ್ಲಿ ನಾಗೆ ಬೇರೆ ಒತ್ತು ಮಾಡೋ ತನಕ, ನಾಗೆ ಯಾವತ್ತು ಕೊಟ್ಟಿವ ತನಕ ಇದು ವಿಜಾತಿ ಒತ್ತಕ್ಷರ. ಇಲ್ಲಿ ಒತ್ತಕ್ಷರದ ಬೇರೆ ಇರತಕ್ಕಂಥದ್ದು, ಈ ಅಕ್ಷರದ ಸೇಮ್ ಒತ್ತಕ್ಷರ ಇತ್ತಂದ್ರಿಗಿನ ಸಜಾತಿ, ಇದೇ ಅಕ್ಷರಕ್ಕೆ ಬೇರೆ ಒತ್ತಕ್ಷರ ಇತ್ತಂದ್ರೆ ಅದು ವಿಜಾತಿ. ಇಷ್ಟು ನೆನ್ಪಿಡ್ತಾ ಹೋಗಿ ಸಾಕು. ಇಲ್ಲಿ ಏನ್ ಹೇಳಿದಾರೆ ಅಂದ್ರಿಗಿನ ಸಜಾತಿ ಒತ್ತಕ್ಷರಗಳನ್ನ 0 ಐತಲ್ಲ ಅದರಲ್ಲಿ ಬರಿತಾ ಹೋಗ್ಬೇಕು, ವಿಜಾತಿಗಳನ್ನ ಏನ್ ಬರೀಬೇಕು ಚೌಕ ಡಬ್ಬದಲ್ಲಿ ಬರಿತಾ ಹೋಗ್ಬೇಕಂತೆ. ಅದನ್ನ ನಾ ಇಲ್ಲಿ ಬರಿತಾ ಹೋಗಿದ್ದೀನಿ. 4 ನಾವತ್ತು ಕರೆಕ್ಟ್ ಇದೆ, 0 ಬರ್ದೇನೆ. ಇಲ್ಲಿ ಸಾಗೆ ನಾವತ್ತು ಕೊಟ್ಟಿದ್ರೆ ನಾ ಈ ಕಡೆ ಬರಿತಾ ಹೋಗಿದ್ದೀನಿ, ಚೌಕ ಡಬ್ಬಿಯಲ್ಲಿ ಬರಿತಾ ಹೋಗಿದ್ದೀನಿ. ಈ ರೀತಿಯಾಗಿ ನೀವು ಬರಿತಾ ಹೋಗಿ. ಓಕೆನಾ ಮಕ್ಳೇ, ರೈಟ್. ಅದಾಂತರ ಏನ್ ಕೊಟ್ಟಿದ್ದಾರೆ ನೋಡ್ತಿಲ್ಲಿ, ಬಳಕೆ ಚಟುವಟಿಕೆ ಅಂತಿದೆ. ಓಕೆ, ಹಿರಿಯರಿಂದ ಜೋಗಳದ ಪದಗಳನ್ನು ಸಂಗ್ರಹಿಸಿ ಅಭ್ಯಾಸ ಮಾಡಿ. ನಿಮ್ಮ ತಾತ ಅವರಿಂದ ಜೋಗಳ ಪದಗಳು ಬಂದ್ರೆ ಪುಸ್ತಕ ಬರೆದು ಶಾಲೆ ನಿಮ್ಮ ಶಿಕ್ಷಕರು ತೋರಿಸ್ತಾ ಹೋಗಿ ಹಾಡ್ತಾ ಹೋಗಿ ಶಾಲೆಯೊಳಗೆ. ಕೊಟ್ಟಿದ್ದಾರೆ. ಕನ್ನಡದ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರಕೋಶ ತಯಾರಿಸು. ಓಕೆನಾ, ಕನ್ನಡ ಕವಿಗಳ ಚಿತ್ರಗಳು ಯಾರಿದ್ರು ಹಳೆ ಪುಸ್ತಕದಲ್ಲಿ ಒಂದು ಅಂಟಿಸ್ತಾ ಹೋಗಿ ಮಕ್ಕಳೇ. ಓಕೆನಾ, ಅವ್ರ ಹೆಸರು ತೋರಿಸೋ, ನಿಮ್ಮ ಟೀಚರ್ಗೂ ತೋರಿಸೋ ಹೋಗಿ, ಫ್ರೆಂಡ್ಸ್ಗೆ ತೋರಿಸ್ತಾ ಹೋಗಿ, ನೀವು ಕವಿಗಳ ಒಂದು ಚಿತ್ರಗಳು ನೆನಪಿಡ್ತಾ ಹೋಗ್ಬೋದು. ಓಕೆ, ಇಲ್ಲಿ ನೋಡ್ತಾವ ಮಕ್ಕಳೇ, ಈ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ ಅಂತಿದೆ. ಇದನ್ನ ವೇಗವಾಗಿ ಉಚ್ಚರಿಸೋದು ನಿಧಾನ ನಿಮಗೆ ತಿಳಿಸ್ತಾ ಹೋಗ್ತಾ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮೊದಲನೇದು ಟಗರಿಗೆ ತರಗು ತಂದು ಹಾಕು, ಇದನ್ನ ವೇಗವಾಗಿ ಹೇಳ್ತಾ ಹೋಗಿ. ಓಕೆ, ಎರಡನೇದು ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಅಂತಕ್ಕಂಥದ್ದು ನೀವು ವೇಗವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಹೋಗಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮೂರನೇದು ಕಪ್ಪು ಕುಂಕುಮ ಕೆಂಪು ಕುಂಕುಮ. ಓಕೆನಾ, ರೈಟ್. ನಾಲ್ಕನೇದು ಕಾಗೆ ಪುಕ್ಕ ಗೂಬೆ ಪುಕ್ಕ, ಕಾಗೆ ಪುಕ್ಕ ಗೂಬೆ ಪುಕ್ಕ ಅಂತಕ್ಕಂಥದ್ದು ವೇಗವಾಗಿ ಹೇಳ್ತಾ ಹೋಗಿ, ಸ್ಪಷ್ಟವಾಗಿ ಹೇಳ್ತಾ ಹೋಗಿ. ಓಕೆನಾ, ರೈಟ್.
ಓಕೆ, ನೀವು ಗೆಳೆಯರು ನೀವು ಒಬ್ಬರಿಬ್ರು ಹೇಳ್ತಾ ಹೋಗಿ ನೀವು ನಗ್ತಾ ಹೋಗ್ತೀರಾ, ಒಬ್ಬರು ತಪ್ಪಾಗಿ ಹೇಳ್ತಾ ಇದ್ದಾರೆ. ಓಕೆನಾ ಮಕ್ಕಳೇ? ರೈಟ್. ಇಲ್ಲಿ ಏನ್ ಕೊಟ್ಟಿದ್ರೆ ಪದ್ಯದಲ್ಲಿ ನೀವು ಇಷ್ಟಪಡುವ 4 ಸಾಲುಗಳನ್ನು ಬರೆಯಿರಿ ಅಂತಿದೆ. ಓಕೆ, ಹೇಳಿ ಮಕ್ಕಳೇ, ಇದರಲ್ಲಿ ಯಾವ ಒಂದು ಸಾಲು ನಿಮಗೆ ಇಷ್ಟ ಆಗುತ್ತೆ? ಈ 4 ಸಾಲುಗಳು, ಈ ಡಬ್ಬ ಇಷ್ಟ ಆಯ್ತಾ? ಹಾಗಾದ್ರೆ ಈ ಒಂದು ಪ್ಯಾರಾಗ್ರಾಫ್ ಬರಿತಾ ಹೋಗಿ. ಯಾವ್ದಾದ್ರು 4 ಸಾಲು ಇಷ್ಟ ಆಗಿದ್ರೆ ನೀವು ಬರಿತಾ ಹೋಗಿ. ನನಗೆ ಇಷ್ಟವಾದ ಸಾಲು ಯಾವುದು ಅಂತಂದ್ರೆ ಇಲ್ಲಿ ನಾನು ಬರೆದಿದ್ದೇನೆ ನೋಡಿ ಮಕ್ಕಳೇ. ಓಕೆ, ಕಾಣ್ತಾ ಇದೆಯಾ? ಎಸ್. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ ಅಂತಕ್ಕಂಥದ್ದು ನನಗೆ ಇಷ್ಟವಾಗಿರ್ತಕ್ಕಂಥ 4 ಸಾಲುಗಳು. ಅದನ್ನ ನಾನು ಬರಿತಾ ಹೋಗಿದ್ದೀನಿ. ನಿಮಗೆ ಇಷ್ಟವಾಗಿರ್ತಕ್ಕಂಥ 4 ಸಾಲುಗಳು ನೀವು ಬರಿತಾ ಹೋಗಿ. ಅದ ನಂತರ ಇಲ್ಲಿ ಕೊಟ್ಟಿದ್ದಾರೆ. ಈ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿ. ಓಕೆನಾ? ಇದು ನಿಮ್ಮದೇ ರಾಗದಲ್ಲಿ ಆಡ್ತಾ ಹೋಗಿ ಅಂತ ಹೇಳಿದ್ರೆ ಅಂತೇಳಿ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನೀವು ನಿಮ್ಮದೇ ಕಂಠಸ್ಥ ಪದ್ಯವನ್ನು ಪೂರ್ಣ ಕಂಠಪಾಠ ಮಾಡ್ತಾ ಹೋಗಿ. ಸುಲಭವಾಗಿರ್ತಕ್ಕಂಥದ್ದು. ಯಾವ ರೀತಿ ಹಾಡ್ಬೇಕು ಆಲ್ರೆಡಿ ನಾನು ತಿಳಿಸಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೋಡಿ. ಓಕೆ, ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ. ನೀವು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ಒಂದು ಪದ್ಯದ ಅಭ್ಯಾಸ, ಯಾವ ಒಂದು ಪಾಠದ ಅಭ್ಯಾಸ ಬೇಕಂತ ಕಾಮೆಂಟ್ ಮಾಡಿ. ಆ ವಿಡಿಯೋ ತೆಗೆದು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳಿದ್ರೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಬಿಟ್ಟು ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.